ದಿನಗಳಿಂದ ಗ್ಯಾಸ್ ಇಲ್ಲ ಅಂತ. ಗ್ಯಾಸ್ ಆಗ್ಲೇ ಆಯ್ತಣ್ಣ, ಒಂದು 15 ದಿವಸ ಆಯ್ತು. ಈ ಹೆಂಗೋ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಎಲ್ಲೆಲ್ಲೋ ಒಂದೊಂದು ಬಂಕಲ್ ಸಿಗೋದು. ಇವಾಗ ಎಲ್ಲೂ ಯಾವ ಬಂಕಲ್ಲೂ ಸಿಗ್ತಾ ಇಲ್ಲ. ಈಗ ಶೇಷಾದ್ರಿಪುರಂ ಮೇನ್ ರೋಡ್ ಅಂದ್ರೆ ಎರಡೇ ಇರೋದಾ ಇಲ್ಲಿ? ಇಲ್ಲಿ ಎರಡೇ ಇರೋದು. ಎರಡೇ ಅಲ್ಲೊಂದಿದೆ, ಇದತ್ರ ಅದು ಸ್ವಸ್ತಿಕ್ ಹತ್ರ ಇದೆ, ಅಲ್ಲೂ ಇಲ್ಲ ಅದು. ಇಲ್ಲಿ ಮುಂದೆ ಇರೋದು CNG. ಎಲ್ಲ ಕಡೆ ಕ್ಲೋಸ್ ಆಗ್ಬಿಟ್ಟಿದೆಯಾ ಈಗ? ಎಲ್ಲಾ ಕಡೆನೂ ಕ್ಲೋಸ್ ಆಗ್ಬಿಟ್ಟೈತೆ ಗ್ಯಾಸ್, ಎಲ್ಲೂ ಇಲ್ಲ ಗ್ಯಾಸ್. ಈಗ ಆಲ್ಟರ್ನೇಟ್ ಅಂದ್ರೆ ಪೆಟ್ರೋಲ್ ಹಾಕ್ಬೋದು ಅಂತ ಹೇಳ್ತಾರೆ. ಮಾಡ್ಬೋದು, ಇವಾಗ ಮಾಡಿದ್ರು ನಾವು ಹೆಡ್ಡು, ಬೋರು, ಶಾಫ್ಟ್ರು, ಕಾರ್ಬೇಟ್ರು ಎಲ್ಲ ಚೇಂಜ್ ಮಾಡಬೇಕು. ಮಾಡಿರೋ ಅದಕ್ಕೊಂದು 22-25 ಸಾವಿರ ಬೇಕು. ಅದು 25 ಸಾವಿರ ಖರ್ಚು ಮಾಡಿ ಮಾಡ್ತೀನಿ ಅಂದ್ರು ಒಂದು 25-30 ಮೈಲೇಜ್ ಬರೋ ಥರ ಮಾಡ್ಕೋಬೋದು. ಬಿಡಬೇಕಲ್ಲ ಗೌರ್ಮೆಂಟು ಪೆಟ್ರೋಲ್ ಓಡ್ಸೋಕ್ಕೆ. ಎಲ್ಲಿ ಬಿಡ್ತಾರೆ ಗೌರ್ಮೆಂಟು? ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಪೆಟ್ರೋಲ್ ಆದರೂ ಅಲ್ಲಿ ಇವಾಗ ಗ್ಯಾಸು ಅದೇ ರೇಟಿಗೆ ಬಂದೈತೆ. ಮಾಡಿದ್ರು 30 ಬರ್ತದೆ, ಇದ್ರಲ್ಲೊಂದು 19-18 ಬರ್ತದೆ ಅಲ್ವಾ. ಗೌರ್ಮೆಂಟ್ ಬಿಡಬೇಕು. ಗೌರ್ಮೆಂಟ್ ಬಿಟ್ಟರೆ ಏನೋ ಪೆಟ್ರೋಲಲ್ಲಿ ಹಾಕ್ಕೊಂಡು ಏನೋ ಸಾಲ ಮಾಡಿ ಮಾಡ್ಬೋದು. ಓಕೆ, ಇವು ಬೆಳಗ್ಗೆ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀವಿ? ಬೆಳಗ್ಗೆಯಿಂದನೂ ವೆಯ್ಟ್ ಮಾಡ್ತಾ ಇದ್ದೀವಿ. ರಾತ್ರಿ ಒಂದು 2 ಅವರ್ ಹಾಕೋದ್ರೆ 11 ಗಂಟೆಯಿಂದ ಒಂದು 12 ಅವರ್ 1 ಗಂಟೆವರೆಗೆ ಹಾಕೋರೆ ಖಾಲಿ ಆಗೋಯ್ತೆ. ಇವಾಗ ಇಲ್ಲ, ಇವಾಗ ಹಾಕೋಕ್ಕೋದ್ರೂ ಅದು ಏರ್ ಬ್ಲ್ಯಾಕ್ ತಗೋತದೆ. ಈಗ ಏರ್ ತೊಗೊಂಡ್ರು ನಮಗೆ ಗ್ಯಾಸ್ ಏನಿಲ್ಲ. ನಮ್ಮನೆ ಸೆಂಟ್ರಲ್ಲಿ ಒಂದು 5 ಕಿಲೋಮೀಟ್ರ್ ರೋಡ್ ನಿಂತೋದ್ರೆ ಆಮೇಲೆ ಇವರು ಬೈಬೇಕಾಗತ್ತೆ. ಇವ್ರು ಬೈದು ಏನು ಪ್ರಯೋಜನ ಇಲ್ಲ, ಅದು ಏರ್ ತಗೋತದೆ ಗಾಡಿ, ಏನು ಪ್ರಯೋಜನ ಆಗಲ್ಲ. ಈಗ ಅವರು ಇವಾಗ 8ನೇ ತಾರೀಕು ಗ್ಯಾಸ್ ಇಲ್ಲ ಅಂತವ್ರೆ. ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ 120 ರೂಪಾಯಿ ಕಾಸು ಬೀಳ್ತದಂತೆ. ಈಗ ನಾವು 130 ರೂಪಾಯಿಗೆ ಹಾಕ್ಸೋಣ ಗ್ಯಾಸ್ನ, ಕೊಡೋ 36 ರೂಪಾಯಿ ಮೀಟ್ರಿಗೆ ಏನು ಸಂಪಾದನೆ ಮಾಡ್ತೀರಾ? ಇವಾಗ ಈ ಹಿಂದೆ ಎಷ್ಟು ಸಂಪಾದನೆ ಆಗ್ತಿತ್ತು, ಇವಾಗ ಏನಾದ್ರು ಸಂಪಾದನೆ ಇದೆಯಾ? ಸಂಪಾದನೆ ಏನೋ ಇದೆ ಸರ್, ಕಷ್ಟ ಬಿದ್ದರೆ ಸಂಪಾದನೆ ಎಲ್ಲರಿಗೂ. ಕುಂತ್ಕೊಂಡ್ರೆ ಎಲ್ಲಿಂದ ಸಂಪಾದನೆ ಹೋಗ್ತದೆ ಹೇಳಿ? ಸಂಪಾದನೆ ಮಾಡ್ರೆ ಸಂಪಾದನೆ ಆಯ್ತದೆ. ಗ್ಯಾಸ್ ಇಲ್ದರೆ ಅದು ಎಲ್ಲಿಂದ ಸಂಪಾದನೆ ಆಯ್ತದೆ ಹೇಳಿ? ಈಗ ಕುಂತ್ಕೊಂಡು ಅಲ್ಟೆ ಹೊಡಿತದೆ, ಸಂಪಾದನೆ ಮಾಡ್ತೀವಾ? ಹೆಂಗೋ ಒಂದು 40-50 ದುಡಿತಾ ಇದ್ರೆ ಹೆಂಗೋ ಸಂಪಾದನೆ ಆಯ್ತದೆ. ಏನು ಇಲ್ಮೇಲೆ ಏನು ಸಂಪಾದನೆ ಮಾಡ್ತೀರಾ? ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಯ್ಯೋ, ಈ ಸರ್ಕಾರನೂ ಬೇಡ, ಯಾವುದು ಬೇಡ, ಸುಮ್ಮನೆ ಸರ್ಕಾರ ಸವಾಸನೇ ಬೇಡ. ಈ ಸರ್ಕಾರ ಕರೆಕ್ಟಾಗಿದ್ರೆ ನಾವೇ ಹಿಂಗಿರ್ತಿದ್ದೋ. ಸರ್ಕಾರ ಕರೆಕ್ಟಾಗಿರೋದಕ್ಕೆ ನಾವು ಹಿಂಗಿರೋದು. ಆಟೋದವ್ರಿಗೆ ಏನ್ರಿ ಮಾಡೋರೆ ಒಲ್ಲಿ ಹೇಳ್ರಿ? ಅವ್ರಿಗೆ ಇಷ್ಟು ಕೋಟಿ ಕೊಡೋದು, ಆಟೋದವ್ರಿಗೆ ಏನ್ರಿ ಕೊಟ್ಟವ್ರೆ ಹೇಳ್ರಿ? ಅಟ್ಲೀಸ್ಟ್ ಒಂದು ಏನಾರು ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡ್ಸಾರ? ಏನೂ ಮಾಡಿಲ್ಲ. ಅಟ್ಲೀಸ್ಟ್ ಅದು ಏನಾರು ಒಂದು ಓಲಿ ಸ್ಕೀಮ್ಗಳು ಈ ಮನೆಗಳು ಕೊಡ್ತಾವ್ರಲ್ಲಪ್ಪ, ಅದಕ್ಕೇನಾರು ಒಂದು ಕೊಟ್ಟವ್ರ ಇವರು ಬೇವರ್ಸಿಗಳು? ಏನೂ ಕೊಟ್ಟಿಲ್ಲ. ಸುಮ್ಮನೆ ಸರ್ಕಾರ, ಯಾವ ಸರ್ಕಾರನೂ ಇಲ್ಲ. ನಾವು ದುಡ್ರೆ ನಮ್ಮ ದುಡಿಮೆ ಅಷ್ಟೇ. ನಾವು ದುಡಿಬೇಕು, ಮನೆ ಸಂಸಾರ ಮಾಡಬೇಕು. ಸರ್ಕಾರ ನಂಬ್ಕೊಂಡ್ಕೊಂಡೋದ್ರೆ ನಮ್ಮ ಮನೆ ಹಾಳಾಗೋಯ್ತದೆ ಅಷ್ಟೇ. ಅವ್ರು ಏನಾದ್ರು ಓಟ್ ಹಾಕ್ಸ್ಕೊಳ್ಳೋರ್ಗು ಅಷ್ಟೇ ಸರ್ಕಾರ. ಓಟ್ ಹಾಕ್ಸ್ಕೊಂಡ್ಮೇಲೆ ನಾವು ದಿಡಿ ಅಂತಾರೆ ಅಷ್ಟೇ ಅವರು.